ನಮಸ್ಕಾರ. 30 days 30 ಇನ್ವೆನ್ಷನ್ಸ್ ಡೇ 8 ಈ ವಿಡಿಯೋದಲ್ಲಿ 12 ವೋಲ್ಟ್ಸ್ ಇನ್ವರ್ಟರ್ ರೆಡಿ ಮಾಡೋಣ. DC 12 ವೋಲ್ಟ್ಸಿಂದ AC 220 ವೋಲ್ಟ್ಸ್ಗೆ ಸ್ಟೆಪ್ ಅಪ್ ಮಾಡೋದು ಹೇಗಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ನೀವು ಒಂದು 12 ವೋಲ್ಟ್ಸ್ ಇನ್ವರ್ಟರ್ ಬೋರ್ಡ್ ತಗೋಬೇಕು. ಇದು ಆ ಇನ್ವರ್ಟರ್ ಬೋರ್ಡು ಸ್ವಿಚ್ಚಿಂಗ್ ಬೋರ್ಡ್ ಅಂತೀವಿ ಇದನ್ನು. ಇಲ್ಲಿ ನೀವು ನಮ್ಮ ಟ್ರಾನ್ಸ್ಫಾರ್ಮರು 12 ಅಂತ ಇರುತ್ತಲ್ಲ, ಈ ಎರಡು ಬಂದು 12 ಇದು ಬಂದು 0. ಈ 12 ವೋಲ್ಟ್ಸ್ ವೈರ್ಸ್ ಎತ್ಕೊಬಂದು ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಈ ಡಯೋಡ್ಸ್ ಇದೆಯಲ್ಲ ಇಲ್ಲಿ, ಮತ್ತು 0 ಅನ್ನೋ ವೈರ್ ಇದೆಯಲ್ಲ ಅದು ಈ ಇಲ್ಲಿದೆಯಲ್ಲ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ನಾನು ಸಾಲ್ಡ್ರಿಂಗ್ ಮಾಡ್ಕೊತೀನಿ. ನೀವು ನೋಡ್ಬೋದು ನಾನು ಯಾವ ಥರ ಸಾಲ್ಡ್ರಿಂಗ್ ಮಾಡಿದ್ದೀನಿ ಅಂತ. ಇದು 12 0 12 ಆ ಥರ ಇರುತ್ತೆ ವೈರ್ಸು. ಮತ್ತು ನಮ್ಮ ಟ್ರಾನ್ಸ್ಫಾರ್ಮರ್ ಇದು ಇದೆಯಲ್ಲ 2 ವೈರ್ಸು. ಇದು ಈ ಟ್ರಾನ್ಸ್ಫಾರ್ಮರು ಇಲ್ಲಿ AC ಕರೆಂಟ್ ಕೊಟ್ಟರೆ ನಮಗೆ ಇಲ್ಲಿ DC ವೋಲ್ಟೇಜ್ ಅನ್ನೋದು ಕೊಡುತ್ತೆ. ಅದು ಈ ಕಡೆ ನಾವು DC ವೋಲ್ಟೇಜ್ ಅನ್ನೋದು ಕೊಟ್ಟರೆ ಈ ಕಡೆ ನಮಗೆ AC ಕರೆಂಟ್ ಅನ್ನೋದು ಕೊಡುತ್ತೆ. ಆ ಥರ ವರ್ಕ್ ಆಗುತ್ತೆ ಈ ಟ್ರಾನ್ಸ್ಫಾರ್ಮರ್ಸ್. ಇವಾಗ ಒಂದು ಹೋಲ್ಡರ್ ತಗೊಂಡು ಈ ಹೋಲ್ಡರ್ಗೆ ಈ 2 ವೈರ್ಸು ಇಲ್ಲಿ ಸಾಲ್ಡ್ರಿಂಗ್ ಅಲ್ಲ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನಾನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಇವಾಗ DC ವೋಲ್ಟೇಜ್ ಇರುತ್ತಲ್ಲ, DC ವೋಲ್ಟೇಜ್ ಅನ್ನೋದು ಕೊಟ್ಟರೆ ಮಾತ್ರ ಅದು ಸ್ಟೆಪ್ ಅಪ್ ಆಗಿ ನಮಗೆ AC ವೋಲ್ಟೇಜ್ ಅನ್ನೋದು ಕೊಡುತ್ತೆ ಇಲ್ಲಿ. ಇವಾಗ ಇನ್ನೆರಡು 2 ವೈರ್ಸ್ ತಗೊಳ್ಳಿ. ಪಾಸಿಟಿವ್ ಟರ್ಮಿನಲ್ಲು ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಅನ್ನೋದು 0 ವೋಲ್ಟ್ಸ್ ಹತ್ರ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಅನ್ನೋದು ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ನೀವು ನೋಡ್ಬೋದು ನಾನು ಪಾಸಿಟಿವ್ ವೈರ್ಗೆ ಇಲ್ಲೊಂದು ಪಾಸಿಟಿವ್ ವೈರು ಮತ್ತು ನೆಗೆಟಿವ್ಗೆ ಇಲ್ಲೊಂದು ನೆಗೆಟಿವ್ ವೈರ್ ತಗೊಂಡಿದ್ದೀನಿ. ಇವಾಗ ಸಿಂಪಲಾಗಿ ಈ ಹೋಲ್ಡರ್ ಇದೆಯಲ್ಲ, ಈ ಹೋಲ್ಡರಲ್ಲಿ ಈ ಬಲ್ಪ್ ಅನ್ನೋದು ಫಿಕ್ಸ್ ಮಾಡ್ಕೋಬೇಕು. ಈ ಥರ ಸಿಂಪಲಾಗಿ ನೀವು ನೋಡ್ಬೋದು ಯಾವ ಥರ ಉಳಿಯುತ್ತೆ ಅಂತ. ಎಲ್ಲಿ ಕಲೆಕ್ಷನ್ ಅನ್ನೋದು ಕೊಟ್ಟಿಲ್ಲ. ಇದು DC ಬ್ಯಾಟ್ರಿ 12 ವೋಲ್ಟ್ಸ್ ಬ್ಯಾಟ್ರಿ. ಇದು ನೋಡ್ಬೋದು ಟರ್ಮಿನಲ್ಸ್ ಇಲ್ಲೇ ಇದೆ. 12 ವೋಲ್ಟ್ಸ್ ಬ್ಯಾಟ್ರಿ ಇಲ್ಲಿ ನಾನು ಇವಾಗ ಪಾಸಿಟಿವ್ ಅನ್ನೋದು ಇಲ್ಲಿ ಕೊಡ್ತೀನಿ, ನೆಗೆಟಿವ್ ಅನ್ನೋದು ಇಲ್ಲಿ ಕೊಡ್ತೀನಿ. ನೀವು ನೋಡ್ಬೋದು AC ವೋಲ್ಟೇಜು. ಆ್ಯಂಡ್ ಈ ಪ್ರಾಜೆಕ್ಟ್ ಮಾಡೋವಾಗ ನೀವು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಇಲ್ಲಿ ಈ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಟರ್ಮಿನಲ್ಸ್ ಇದೆಯಲ್ಲ, ಈ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಟರ್ಮಿನಲ್ಸ್ ನೀವೇನಾದರೂ ಟಚ್ ಮಾಡಿದ್ರೆ ನಿಮಗೆ ಶಾಕ್ ಹೊಡೆಯುತ್ತೆ. ಡೈರೆಕ್ಟ್ AC ಬಲ್ಪ್ ಇದು. ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಕೂಡ ನಾಯ್ಸ್ ಅನ್ನೋದು ಮಾಡ್ತಾಯಿದೆ. ನಿಮಗೆ ಕೇಳಿಸ್ತಾ ಇದೆಯಾ? ಇಲ್ಲೆಲ್ಲ ಟಚ್ ಮಾಡೋಂಗಿಲ್ಲ, ಇಲ್ಲೇ ಟಚ್ ಮಾಡಿದ್ರೂ ಏನಾಗಲ್ಲ, ಆದರೆ ಟಚ್ ಮಾಡಬೇಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.